ನಮಸ್ಕಾರ ಸರ್. ಥ್ಯಾಂಕ್ ಯು. ಶುಭವಾಗಲಿ. ನಮ್ಮ ಪಕ್ಷಕ್ಕೆ ಸ್ವಾಗತ. ಸುಸ್ವಾಗತವನ್ನು ಕೋರ್ತೀವಿ. ನಿಮ್ಮ ಭರವಸೆಯನ್ನು ಹೋಲ್ಡ್ ಮಾಡ್ತೀನಿ. ಖಂಡಿತ ಆಮ್ ಆದ್ಮಿ ಪಕ್ಷಕ್ಕೆ ಕೋಲಾರ ಧ್ವನಿಯಾಗಿ ನಿಲ್ತೀನಿ, ಕೆಲಸ ಮಾಡ್ತೀನಿ. ಒಂದು ಎರಡು ಮಾತು ಅವರು ಮಾತಾಡ್ತಾರೆ. ನಾನು ವೆಂಕಟಾಚಲಪತಿ ಅಂತ, ಮಾಲೂರು ತಾಲೂಕಿನವನು. ಸಾಕಷ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಕಳೆದ ಒಂದು 10 ವರ್ಷದಿಂದ ಮಾಡಿರ್ತೀನಿ. ಕೆಲವು ಮಿತ್ರರು ನೋಡಿರ್ತೀರಿ, ಕೆಲವರು ನೋಡಿರಲ್ಲ. ಭ್ರಷ್ಟಾಚಾರದ ವಿರುದ್ಧ ಯಾವುದೇ ದೊಡ್ಡ ಅಧಿಕಾರಿ ಇರಲಿ, ರಾಜಕಾರಣಿ ಇರಲಿ, ಅವರನ್ನು ನಾನು ಬಿಟ್ಟಿರೋ ಪ್ರಶ್ನೆನೇ ಇಲ್ಲ. ಆಮೇಲೆ ಸರ್ಕಾರಿ ಜಮೀನು ನನ್ನ ಕಣ್ಣಿಗೆ ಬಿದ್ದು ಯಾರಾದರೂ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅದನ್ನು ಸರ್ಕಾರದ ವಶಕ್ಕೆ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ. ಸಾಕಷ್ಟು ಭೂಮಿಗಳನ್ನು ಸರ್ಕಾರದ ವಶಕ್ಕೆ ಕೊಡಿಸಿದ್ದೀನಿ. ಬ್ಯಾಂಗ್ಳೂರಲ್ಲೂ ಸಹ ನಾನು ಹೆಚ್ಚಿನ ಹೋರಾಟಗಳನ್ನು ಮಾಡಿದ್ದೀನಿ, ಕೋಲಾರಲ್ಲೂ ಮಾಡಿದ್ದೀನಿ. ನನಗೆ ಏನನ್ನಿಸ್ತು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಸಮಾಜಕ್ಕೆ. ಸಮಾಜದ ಕಡೆ ವ್ಯಕ್ತಿಗೂ ಸಂವಿಧಾನದ ಆಶಯಗಳನ್ನು ತಲುಪಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾನು ಒಂದು ಆಪ್ಷನ್ಸ್ ಹುಡುಕಿದೆ. ನನಗೆ ಅನಿಸಿದ್ದು, ಕಳೆದ 10 ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಸ್ವಾರ್ಥದಿಂದ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಜನರಿಗೋಸ್ಕರ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ಪಕ್ಷ ನಡೆಸೋವಂಥವ್ರು ಏನು ಕ್ವಾಲಿಟೀಸ್ ಇದೆ, ಯಾರವರು, ಏನಕ್ಕೆ ಬಂದಿದ್ದಾರೆ, ದುಡ್ಡು ಮಾಡೋಕ್ಕೆ ಬಂದಿದ್ದಾರ, ಸೇವೆ ಮಾಡೋಕ್ಕೆ ಬಂದಿದ್ದಾರ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕೇಜ್ರಿವಾಲ್ ಅವರು IRS ಉದ್ಯೋಗಿ ಆಗಿದ್ದರು. ಅವ್ರಿಗೆ ದುಡಿಬೇಕು ಅಂದರೆ ಅಲ್ಲೇ ಬೇಕಾದಷ್ಟು ದುಡಿಬೇಕಿತ್ತು. ಅದನ್ನೆಲ್ಲ ಬಿಟ್ಟು ರಾಷ್ಟ್ರದ ಸೇವೆ ಮಾಡಬೇಕು ಅಂತ ಒಬ್ಬ ಸೈನಿಕರ ಥರ ಕೆಲಸ ಮಾಡಿದ್ದಾರೆ. ತಾವೆಲ್ಲ ನೋಡಿದಿರಿ, ಕಳೆದ ಒಂದು 6 ತಿಂಗಳಿಂದ ಜೈಲಲ್ಲಿದ್ದರು ಅವರು. BJP ಪಕ್ಷ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮತ್ತೆ ಅವ್ರಿಗೆ ಗೆದ್ಬಿಡ್ತಾರೆ ಡೆಲ್ಲಿ ಅಂತ ಹೇಳಿ ತಗೊಂಡೋಗಿ ಜೈಲಲ್ಲಿಟ್ರು. ಜೈಲಲ್ಲಿಟ್ರು ಯಾವುದೇ ದುಡ್ಡನ್ನ ರಿಕವರ್ ಮಾಡೋಕ್ಕೆ BJPಯಿಂದ ಇಲ್ಲಿ ತನಕ ಆಗಿಲ್ಲ. ಅಂದರೆ ಯೋಚನೆ ಮಾಡಿ, BJP ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ವಿರುದ್ಧ ಯಾರಾದರೂ ಬೆಳೀತಾ ಇದ್ದಾರೆ ಅಥವಾ ಒಳ್ಳೆ ಕೆಲಸ ಸಮಾಜಕ್ಕೆ ಮಾಡುತ್ತೆ ಅಂತಂದರೆ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಅದು ತಾವೆಲ್ಲ ನೋಡಿರ್ತೀರಿ, ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲೂ ಇವತ್ತಿನ ದಿನಗಳಲ್ಲಿ ಅದೇ ಆಗ್ತಾ ಇದೆ. ಓಟಿಗೆ ನಮ್ಮ ಮತದಾರರನ್ನ ಹೀಯಾಳಿಸ್ತಾ ಇದ್ದಾರೆ ಈಗ ಇರೋವಂಥ ರಾಜಕಾರಣಿಗಳು. ನಿಮ್ಮ ವ್ಯಾಲ್ಯೂ 1,000, 2,000, ಆಮೇಲೆ ನೀವು ನಮ್ಮ ಹತ್ರ ಬರಬೇಡಿ. ಅದನ್ನು ತಡಿಬೇಕು. ದುಡ್ಡಿಲ್ಲದೆ ಮತದಾರ ಒಳ್ಳೆ ನಾಯಕನನ್ನು, ತಮಗೆ ಯಾರು ಬೇಕೋ ಅದನ್ನು ಆರಿಸುವಂಥ ದಿನಗಳನ್ನ ತರಬೇಕು. ಜನರನ್ನ ಮುಟ್ಟಿಸ್ಬೇಕು. ನಾವು ಏನು ಪ್ರಾಮಾಣಿಕತೆ, ಏನು ಭ್ರಷ್ಟಾಚಾರನ ಅಪ್ಕೋತೀರಾ, ಪ್ರಾಮಾಣಿಕತೆನ ಅಪ್ಕೋತೀರಾ ಅನ್ನುವಂಥ ಧ್ಯೇಯ ನಂದಾಗಿದೆ. ಕೋಲಾರ ಜಿಲ್ಲೆಯ ಎಲ್ಲ ದೀನ ದಲಿತರಿಗೆ, ಬಡವರಿಗೆ ಸಹಾಯ ಮಾಡಬೇಕು. ಆಮೇಲೆ ಶಿಕ್ಷಣ ಮತ್ತು ಆರೋಗ್ಯ, ನೀವು ಸಾಹೇಬ್ರು ಹೇಳಿದ್ರು ಡೆಲ್ಲಿಯಲ್ಲಿ ಏನು ನಾವು ಬೆನಿಫಿಟ್ಸ್ ಇದೆ ಅಂತ, ಆ ಎಲ್ಲ ಬೆನಿಫಿಟ್ಸು ನಮ್ಮ ರಾಜ್ಯದಲ್ಲೂ ಬರುವಂಥ ದಿನಗಳಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಅಧಿಕಾರಕ್ಕೆ ಬಂದರೆ ಫಸ್ಟು ಮಾಡೋಂಥದ್ದು ಶಿಕ್ಷಣ, ಎಜುಕೇಷನ್. ನೀವು ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದ್ರೆ ಶಿಕ್ಷಣ ಮತ್ತು ಹಾಸ್ಪಿಟ್ಲು ಫ್ರೀ ಇರುತ್ತೆ. ನೀವು ಯಾವುದೇ ಸ್ಕೂಲಿಗೆ ಸೇರಿಸಿದ್ರೂ ಫೀಸ್ ಇರಲ್ಲ. ಅಲ್ಲಿ ಸರ್ಕಾರ ನೋಡ್ಕೊಳ್ಳುತ್ತೆ. ಆಮೇಲೆ ಆರೋಗ್ಯನ ನೋಡ್ಕೊಳ್ಳುತ್ತೆ. ಅದೆರಡು ನೋಡ್ಕೊಳ್ತು ಅಂದರೆ ಜನ ಏನು ಸಂಪಾದನೆ ಮಾಡ್ತಾರೆ, ಗ್ರೋ ಆಗೋಕ್ಕೆ, ಡೆವಲಪ್ ಆಗೋಕ್ಕೆ ಹಿಂದಕ್ಕೆ ಹೋಗಲ್ಲ. ಏನೆಲ್ಲ ಮನುಷ್ಯ ಇವತ್ತು ದುಡಿತಾ ಇದ್ದಾನೆ, ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರು, ಅವರು ತಮ್ಮ ಎಲ್ಲ ಖರ್ಚನ್ನು ಆಸ್ಪತ್ರೆ ಮತ್ತು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಬೆಳವಣಿಗೆ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯನ ತ್ವರಿತವಾಗಿ ಕಡೆ ವ್ಯಕ್ತಿ ಮತ್ತು ಮಧ್ಯಮ ವರ್ಗದ ಜನತೆಗೆ ಸಿಗೋ ಥರ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದಕ್ಕೋಸ್ಕರ ನಾನು ಈ ಪಾರ್ಟಿನ ಅಪ್ಕೊಂಡಿದ್ದೀನಿ. ನಾನು ಈ ಪಾರ್ಟಿಗೆ ಧ್ವನಿಯಾಗಿರ್ತೀನಿ. ಪ್ರಾಮಾಣಿಕತೆಯಿಂದ ನನ್ನ ತಾಯಿಯಂತೆ ಗೌರವಿಸಿ ಸೇವೆ ಸಲ್ಲಿಸ್ತೀನಿ ಜನಕ್ಕೆ ಮತ್ತು ಈ ಪಾರ್ಟಿಗೆ. ಥ್ಯಾಂಕ್ ಯು, ಧನ್ಯವಾದ ಸರ್. ಈಗ BJP ಅಥವಾ ಕಾಂಗ್ರೆಸ್ ಸ್ಟಾರ್ಟ್ ಆದವಾಗ ಯಾವುದೇ ದೊಡ್ಡ ನಾಯಕರಿರಲಿಲ್ಲ.
ನೀವು ಬಿಜೆಪಿಯಲ್ಲಿ ಹೆಂಗೆ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡಿ. ಕಾಂಗ್ರೆಸ್ ಅಲ್ಲಿ ಅಥವಾ ಇನ್ಯಾವುದೋ ಸ್ಥಳೀಯ ಪಾರ್ಟಿಗಳಲ್ಲಿ ಇರುವಂತ ನಾಯಕರನ್ನ ಕರ್ಕೊಂಡು ಹೋಗಿ ಅವ್ರು ಎಷ್ಟೇ ಭ್ರಷ್ಟಾಚಾರ ಮಾಡಿರ್ಲಿ ಅಲ್ಲಿಗೆ ಬಿಟ್ಬಿಡ್ತಾರೆ. ಬಿಜೆಪಿಗೆ ಸೇರಿದ್ರು ಅಂದ್ರೆ ಅವ್ರು ಕ್ಲೀನ್ ಹ್ಯಾಂಡ್, ಎಷ್ಟೇ ಭ್ರಷ್ಟಾಚಾರ ಮಾಡಿರ್ಲಿ ಎಂಥದೇ ಕೆಲಸ ಮಾಡಿರ್ಲಿ ಅವ್ರನ್ನ ತಗೊಂಬಂದು CM ಮಾಡ್ತಾರೆ ಅಥವಾ ಇನ್ನೇನ್ ಬೇಕು ಎಲ್ಲ ಅವಕಾಶಗಳನ್ನ ಬಿಜೆಪಿ ಅವರು ಕೊಡ್ತಾರೆ. ಬಿಜೆಪಿ ಹುಟ್ಟಿದವಾಗ್ಲೂ ಒಬ್ರು ಇಬ್ಬರೇ ಇದ್ದಿದ್ದು. ಬಿಜೆಪಿ ಫ್ರೀಡಮ್ ಫೈಟ್ ಮಾಡಿಲ್ಲ ಸರ್, ಕಾಂಗ್ರೆಸ್ನವರು ಫ್ರೀಡಮ್ ಫೈಟ್ ಮಾಡಿರೋದು. ಉರ್ಟಿ ಅಗ್ರಹಾರದಲ್ಲಿ ಸರ್ವೆ ನಂಬರ್ 76 ಸರ್ಕಾರಕ್ಕೆ ಬಿಡಿಸ್ಕೊಟ್ಟಿದ್ದೀನಿ ನೋಡಿ, ಬೇಕಾದ್ರೆ ಚೆಕ್ ಮಾಡಿ. 10 ಎಕರೆ ಜಾಗ ಇವತ್ತೊಂದು 50 ಕೋಟಿ ಬೆಲೆ ಇದೆ. ಅದು ಇಲ್ಲ, ಪ್ರೊಫೆಷನಲ್ ಅಲ್ಲ, RTI ಹಾಕಿ ಸಾಮಾಜಿಕ ಹೋರಾಟ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಶ್ರೀನಿವಾಸಪುರದಲ್ಲಿ 5 ಜನ ಎಂಪ್ಲಾಯೀಸ್ ನ ಸಸ್ಪೆಂಡ್ ಮಾಡಿಸಿದ್ದೀನಿ. 1.5 ಕೋಟಿನ ಕಲೆಕ್ಟ್ ಮಾಡಿಸಿದ್ದೀನಿ ಎಂಪ್ಲಾಯಿಗಳ ಕಡೆಯಿಂದ, ಸರ್ಕಾರದ ಬೊಕ್ಕಸಕ್ಕೆ ತರಿಸ್ಕೊಟ್ಟಿದ್ದೀನಿ. ತಾವು ಬೇಕಾದ್ರೆ ಚೆಕ್ ಮಾಡಿ.